ಸರ್ಕಾರಕ್ಕೆ ಸವಾಲ್ ಹಾಕಿದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮೊದಲು ಸರ್ಕಾರದಿಂದ ತೂಕದ ಮಷಿನ್ ಹಾಕಿ ಅಂತ ಆಗ್ರಹ ಮಾಡಿದ್ದಾರೆ. ಕೆಂಪುವಾಡದ ತಮ್ಮ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ ಅಧಿವೇಶನದಲ್ಲಿ ಸಕ್ಕರೆ ಸಚಿವ ಕಾರ್ಖಾನೆ ಆವರಣದಲ್ಲಿ ತೂಕದ ಮಷಿನ್ ಹಾಕಲಾಗುವುದು ಅಂತ ಹೇಳಿದರು. ಇಂತಹ ಹೇಳಿಕೆಗಳ ಮೂಲಕ ಕಬ್ಬು ಬೆಳೆಗಾರರನ್ನು ಕಾಂಗ್ರೆಸ್ನವರು ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ. ನಾನು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕನಾಗಿದ್ದೇನೆ. ಮೊದಲು ಸರ್ಕಾರ ನನ್ನ ಕಾರ್ಖಾನೆ ಆವರಣದಲ್ಲಿ ಸರ್ಕಾರದಿಂದ ತೂಕದ ಮಷಿನ್ ಹಾಕಲಿ, ಆವಾಗ ನಾನು ಸರ್ಕಾರದ ನಡೆಯನ್ನು ಸ್ವಾಗತ ಮಾಡುತ್ತೇನೆ ಅಂತ ಹೇಳಿದರು. ಬೆಳಗಾವಿ ಜಿಲ್ಲೆ ಇದು ಸಕ್ರಿ ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರಮುಖ ಬೆಳೆ ಕಬ್ಬು. ಹೈಯೆಸ್ಟ್ ಸಕ್ರಿ ಕಾರ್ಖಾನೆ ಬೆಳಗಾವಿ ಜಿಲ್ಲೆನದ. ಈ ಸಕ್ರಿ ಕಾರ್ಖಾನೆ ಏನು ಕಬ್ಬು ನೂರಿಸ್ತಾರೋ ಅದರಲ್ಲಿ ಈ ಕಬ್ಬು ಶುಗರ್ ಕೇನ್ ವೇಮೆಂಟ್ ಏನಾಗ್ತದೆ ಅದರಲ್ಲಿ ವ್ಯತ್ಯಾಸ ಐತಿ, ಅದರಲ್ಲಿ ತುಳು ಆಗ್ತೈತೆ ಅಂತೇಳಿ ಬಹಳಷ್ಟು ರೈತರದ ಮನಸ್ಸಿನಾಗ ಐತಿ. ಅಂದ್ರೆ ನಮ್ಮ ಕಬ್ಬಿನ ತೂಕದಲ್ಲಿ ತುಳು ಆಗ್ತೈತಪ್ಪ ಅಂತೇಳಿ ಈಗ ಇತ್ತೀಚೆಗೆ ಎಲ್ಲ ಕಡೆ ಡಿಸ್ಕಷನ್ ಭಾಳ, ವಿಧಾನಸೌಧದಲ್ಲಿ ಸುಧಾ ಚರ್ಚೆ ಆಗೈತಿ, ಎಲ್ಲ ಕಡೆ ಡಿಸ್ಕಷನ್ ಚಾಲು ಐತಿ. ಅದಕ್ಕೆ ನನ್ನ ಕಡೆನೂ ಕೆಲವು ಜನ ಬಂದಿದ್ರು, ಈ ಶ್ರೀಮಂತ್ ಪಾಟೀಲ್ ಏನೇನು ರೀ ಅಂತೇಳಿ ಕೇಳ್ತಿದ್ರು. ಅವಾಗ ನಾಳೆ ಈ ವಿಷಯದ ಬಗ್ಗೆ ನಾವೆಲ್ಲ ಪ್ರೆಸ್ ಮೀಟ್ ತೊಗೊಂಡು ಮಾತಾಡೋಣ ಅಂತೇಳಿ ನೀವು ಇವತ್ತು ಕರೆಸಿದ್ದೀವಿ. ಅದಕ್ಕೆ ಇವತ್ತು ಅದು ಏನೈತಿ, ಆ್ಯಕ್ಚುಲಿ ನಾ ರಾಜಕಾರಣದಲ್ಲಿ ಹೋಗಿ ಒಂದು ಶಾಸಕ ಆಗಿ ಸಚಿವ ಕೂಡ ಆಗಿದ್ದೆ. ಅದರ ಜೊತೆಲಿನ ನಾ ಸಕ್ರಿ ಕಾರ್ಖಾನೆ ಚೇರ್ಮನ್ ಕೂಡ ಆಗಿ. ಅದಕ್ಕೆ ನಮ್ಮದು ಜವಾಬ್ದಾರಿ ಐತಿ ಈ ವಿಷಯದಲ್ಲಿ ಮಾತಾಡೋದು ಅಂತೇಳಿ ಇವತ್ತು ನಿಮಗೆಲ್ಲರಿಗೆ ಕರೆಸಿದ್ದೀವಿ. ಅದಕ್ಕಿಂತ ಮುಂದೆ ನೀವು ಅದು ಏನೇನು ನಡೆದಿದ್ದು ಅದು ಕೇಳ್ರಿ, ಬೇಕಾದ್ರೆ ನಾವು ನಮ್ಮದು ಹೇಳ್ತೀವಿ. ನಮ್ಮ ಅತನಿ ಶುಗರ್ಸ್ ಅಂದರೆ ಕೆಂಪವಾಡ ಸಕ್ರಿ ಕಾರ್ಖಾನೆ ಇದು 2001ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಕ್ರಷಿಂಗ್ ಸ್ಟಾರ್ಟ್ ಆಯಿತು, ಕಾರ್ಖಾನೆ ಹೊಸದಿತ್ತು. ಅದು ಎಷ್ಟು ಕಬ್ಬು ನುಸ್ತೀವಿ ಅದನ್ನು ನೋಡಿಲ್ಲ ನಾವು. ಅವಾಗ ಒಂದು 8 ದಿವಸ ಮೇಂಟೆನೆನ್ಸ್ ಭಾಳ ಏನೇನು ಬೇರೆ ಬೇರೆ ಹೊಸ ಕಾರ್ಖಾನೆನ ಬರ್ತಿತ್ತು. ನಾವು ಯಾವತ್ತೂ ಒಳಗೆ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಲ್ಲೇ ನಮ್ಮ ಮಿಲ್ ಮ್ಯಾಗ ಅಲ್ಲೇ ನಿಂದಿರ್ತಿದ್ವಿ. 5-6 ದಿವಸ ನಂತರ ನನ್ನ ಕಡೆ ನಮ್ಮ ಅಗದಿ ಖಾಸ್ ಒಂದು ಕೆಲವು ಫ್ರೆಂಡ್ಸ್ ಬಂದರು. ಅವ್ರು ನನ್ನ ಇಲ್ಲಿ ಗೆಸ್ಟ್ ಹೌಸ್ ಕರೆಸಿ ಹೇಳ್ರು, ಅದೇನಂದ್ರೆ ನಮ್ಮ ಸ್ವಂತದ ಟ್ರ್ಯಾಕ್ಟರ್ಲಿ ನಾವು ಇಲ್ಲಿ ತಂದು ಕಬ್ಬು ನಿಮಗೆ ಕೊಡ್ತಾ ಇದ್ದೀವಿ. ಆ ಕಬ್ಬಿನ ತೂಕ 18 ಟನ್ 25 ಟನ್ವರೆಗೆ ಬರ್ಲಾಕತೈತಿ. ನಾವು ಹಿಂದೆ 20 ವರ್ಷ 25 ವರ್ಷ ಗಟ್ಟಲೆ ನಾವು ಕಬ್ಬ ಕಳಿಸ್ತೀವಿ. ಎಂದೂ ನಮ್ಮ ಕಬ್ಬಿನ ತೂಕ 12, 13, 14 ಎಂದೂ ಬಂದಿಲ್ಲ ಅದ್ರ ಮ್ಯಾಗ. ಆದ್ರೆ ಈಗ ಏನು ಇಷ್ಟು ಬರ್ಲಾಕತ್ತಿಲ್ಲ, 25 ಟನ್ ಬಂದೈತಿ ಪಾವತಿ ತೋರಿಸಿದ್ರು. ಏನು ತಪ್ಪಾಗೈತಿ, ನೀವು ಈ ಥರ ಮುನುಗ್ ಹೇಳ್ದಿರಿ ಅಂತೇಳಿ ಅದ್ರ ಸಲುವಾಗಿ ನಮ್ಮ ಕಡೆ ಬಂದಿದ್ರಿ. ನನಗೂ ಅದು ನೋಡಿ ಎಕ್ದಮ್ ಶಾಕ್ ಆಯಿತು. ನಾವು 10 ಟನ್ ಅದು ಇದು ತಗೊಂಡು ಬಂದೀವಿ. ವೇಟ್ ಕ್ಯಾಲಿಬ್ರೇಷನ್ ಮಾಡೋರು ಕರೆಸಿದೀವಿ. ಅದು ಎಲ್ಲ ಕ್ಯಾಲಿಬ್ರೇಷನ್ ಮಾಡ್ರಿ. ಅವರು ಏನು ಆ ಥರ ವಿವಿಧ ಪ್ರಾಬ್ಲಮ್ ಐತೆ. ಅದು ನೋಡಿದ್ರೆ ಏನೂ 1 kg ಫರ್ಕ್ ಬಂದಿಲ್ಲ. ಅದು ಬರೋಬ್ಬರಿ ನಿಂತು, ಆದ್ರೆ ವಜನ್ ಇಷ್ಟು ಬರ್ತಿತ್ತು. ಆವಾಗ ನಮ್ಮ ದೋಸ್ತ ನಮಗೆಲ್ಲ ಗುರುತಾಯಿತು, ಇದು ಭಾಳ ದೊಡ್ಡ ಇದರಲ್ಲಿ ತುಳುಗೈತಿ ಮತ್ತು ನಮ್ಗೆ ಭಾಳ ಮೋಸ ಬಿದ್ದಿದ್ದೀವಿ ಅಂತೇಳಿ ಆವಾಗ ಗುರುತಾಯ್ತಿದ್ದು. ಅದಕ್ಕಿಂತ ಮುಂಚೆ ಇದರದ ವಿಷಯ ಇಲ್ಲಾಗಿತ್ತು. 2001 ನಂತರ ಇದು ನನಗೆ ಗುರುತಾದ ನಂತರ ನಾ ಯಾವತ್ತೂ ಈ ವೇಮೆಂಟ್ ಸಲುವಾಗಿ ಹೋರಾಟನ ಮಾಡ್ಕೊತ ಬಂದೀನಿ. ಅದು ಬರೇ ಮೌಖಿಕ ಅಲ್ಲ, ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವು. ಇವತ್ತು ಅದು ತೋರಿಸ್ತೀವಿ. ನಾವು ಸ್ವತಃ ಪ್ರಯತ್ನ ಮಾಡ್ತಿದ್ವಿ. ಅದ್ರ ಜೊತೆಲಿನ
2003 28/11/2003 ನಮ್ಮ ರೈತ ಸಂಘ ಆಫೀಸ್ನ ಸಂತೋಷ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಅಥಣಿ.